ಕಾರ್ತಿಕ್ ಅವ್ರು ನಿಜವಾಗ್ಲೂ ಆ ರೀತಿ ಯೂಸ್ ಮಾಡ್ತಿದ್ರ ಮೀಮಲ್ಲಿ ಅವ್ರು ಹೇಳ್ತಿದ್ರಲ್ಲ, ನೀವು ಹೀಗೆ ಹೇಳಿದ್ರಿ ಲೈಕ್ ಆ ವರ್ಡ್ಸ್ ಯೂಸ್ ಮಾಡ್ತಾರಂತ, ನಿಜವಾಗ್ಲೂ ಮಾಡಿದ್ರ ಅಲ್ಲಿ? ಅವ್ರು ಒಪ್ಕೋತಾ ಇಲ್ಲ. ಮಾಡಿದ್ರು. ಓಕೆ, ನಿಮ್ಗೆ ಆ ಸೆನ್ಸ್ ಇಂದ ಗೊತ್ತಾಗಿದೆ ನಿಮ್ಗೆ ಮಾಡಿದ್ದಾರೆ. ಮಾಡಿಲ್ಲ ಅಂದ್ರೆ ನಾನು ಹೇಳ್ತಾ ಇರಲಿಲ್ಲ. ಕಾರ್ತಿಕ್ ನನ್ಗೆ ಯಾವತ್ತೂ ಕೆಟ್ಟವ್ರ ತರ ಕಂಡಿಲ್ಲ. ಕಾರ್ತಿಕ್ ಅಲ್ಲಿ ಒಬ್ಬ ತುಂಬಾ ಒಳ್ಳೆ ಮನುಷ್ಯ ಇದ್ದಾನೆ, ಕಾರ್ತಿಕ್ ಅಲ್ಲಿ ಒಬ್ಬ ಜೆಂಟಲ್ಮನ್ ಇದ್ದಾರೆ. ಇಟ್ಸ್ ಜಸ್ಟ್ ದ್ಯಾಟ್ ಅವ್ರಿಗೆ ಸ್ವಲ್ಪ ಆಂಗರ್ ಇಶ್ಯೂಸ್ ಇದೆ. ಆಂಗರ್ ಎಲ್ಲರೂ ಬೇರೆ ಬೇರೆ ತರ ಎಕ್ಸ್ಪ್ರೆಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಆಂಗರ್ನ ಸಪ್ರೆಸ್ ಮಾಡ್ತೀನಿ, ಅದು ಯಾವುದೋ ಒಂದು ಪಾಯಿಂಟಲ್ಲಿ ಐ ಲೆಟ್ ಇಟ್ ಔಟ್. ಸೊ ಕಾರ್ತಿಕ್ ಅವ್ರ ಆ್ಯಂಗರ್ನ ಏನೋ ಅಲ್ಲಿ ಇರೋದನ್ನ ಎಷ್ಟು ಎಕ್ಸ್ಪ್ರೆಸ್ ಮಾಡ್ತಾರೆ, ವಿನಯ್ ಬಾಟ್ಲ್ ಹೊಡೆದಾಕ್ತಾರೆ, ಹಂಗೆ ಎಲ್ಲರೂ ಒಂದೊಂದು ಇದರಲ್ಲಿ ಎಕ್ಸ್ಪ್ರೆಸ್ ಮಾಡತ್ತಿಗೆ ಅದು ಒಂದೊಂದ್ಸತಿ ಅವ್ರು ಆ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಮೈಮ್ ಮಾಡಿ. ಅಂದರೆ ಇದು ನಾನು ನೋಡಿದ್ದೀನಿ, ಬಟ್ ಅದು ರಾಂಗ್. ಅದು ನಾನು ಅವ್ರಿಗೂ ಹೇಳಿದ್ದೀನಿ ಆ್ಯಂಡ್ ಅವ್ರಿಗೆ ಅದ್ರ ಓನರ್ಶಿಪ್ ತೊಗೋತಾ ಇಲ್ಲ. ಪ್ರಾಬಬ್ಲಿ ಅದು ಅವ್ರಿಗೆ ಬಿಟ್ಟಿದ್ದು ಯಾರು. ಸೊ ನಾನು ಆ ಮನೆಯಿಂದ ಹೊರಗೆ ಬಂದಲ್ಲ, ಹೊರಗೆ ಬಂದಾಗಲೇ ಆ ಮನೇಲಿ ಏನೇನು ನನಗೆ ಯಾರ್ಯಾರ ಮೇಲೆ ಏನೇನು ಗ್ರಡ್ಜ್ ಇತ್ತು, ಮನಸ್ತಾಪ ಇತ್ತು, ಎಲ್ಲ ಬಿಟ್ಟು ಬಂದಿದ್ದೀನಿ. ಈಗ ನನ್ಗೆ ಯಾರ ಮೇಲೂ ಏನು ಬೇಜಾರಿಲ್ಲ. ಆಮೇಲೆ ಒಂದು ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಒಂದು ಗೇಮ್ ಶೋ ಥರ ನೋಡಬೇಕು. ಬಿಗ್ ಬಾಸ್ ಗೇಮ್ ಏನು ಹೇಳಿ, ಒಬ್ರನ್ನ ಆಚೆ ಕಳಿಸಿ ನಾವು ಒಳಗೆ ಉಳ್ಕೊಳ್ಳೋದೇ ಗೇಮ್. ಅದನ್ನ ಒಬ್ಬೊಬ್ರು ಒಂದೊಂದು ಥರ ಆಡ್ತಾರೆ. ಅವರು ಹೇಗೆ ಆಡ್ತಾರೆ ಅನ್ನೋದು ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ ಅಷ್ಟೇ. ಆ ವ್ಯಕ್ತಿತ್ವನ ಜನ ನೋಡಿದವರು ಡಿಸೈಡ್ ಮಾಡ್ತಾರೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ. ಅದನ್ನು ನಾವು ಕೂತ್ಕೊಂಡು ನಾವು ಆ ಗೇಮ್ ಆಡಿದ್ದೀವಿ, ನಾವು ಒಂಥರ ಆಡಿದ್ದೀವಿ. ನಾನು ಅಲ್ಲಿ ಹೊರಗಡೆ ಕೂತ್ಕೊಂಡು ಡಿಸೈಡ್ ಮಾಡೋದು ಒಳಗಡೆ ಯಾರು ಒಳ್ಳೆಯವರು ಕೆಟ್ಟವರು ಅಂತ, ಅದೊಂಥರ ನಂಗೆ ತುಂಬ ಸಿಲ್ಲಿ ಅನಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.